ನಮಸ್ಕಾರ. ನಾನು ಶಿವಕುಮಾರ್. ಸೊ ಚಾಪ್ಟರ್ 4 ಕ್ವಾಡ್ರಾಟಿಕ್ ಇಕ್ವೇಷನ್ಸ್. ಓಕೆ, ಕನ್ನಡದಲ್ಲಿ ವರ್ಗ ಸಮೀಕರಣ. ಸೊ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಇದೆ ಇದು, ಪಾಠ ಆಧಾರಿತ ಮೌಲ್ಯಾಂಕನ. ಎಕ್ಸಸೈಸ್ ಕ್ವೆಶನ್ಸ್ ಆಲ್ರೆಡಿ ಕಂಪ್ಲೀಟ್ ಮಾಡಿದ್ವಿ. ಎಲ್ ಬಿ ಎನಲ್ಲಿ ಪ್ರೀವಿಯಸ್ಲಿ 62 ಕ್ವೆಶನ್ಸ್ ಕಂಪ್ಲೀಟ್ ಆಗಿದೆ. ಇದು 63rd ಕ್ವೆಶನ್. ಏಪ್ರಿಲ್ 2020 ಕ್ವೆಶನ್. ಓಕೆ, ಸೊ ಡಿಫಿಕಲ್ಟ್ ಕ್ಯಾಟಗರಿಯಲ್ಲಿ ಇಟ್ಟಿದ್ದಾರೆ. ಇಲ್ಲ, ಡಿಫಿಕಲ್ಟ್ ಇಲ್ಲ. ಈ ಕ್ವೆಶನ್ನ ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಅಪಾನ್ ಟೈಮ್, ಈ ಥಿಯರಿನಲ್ಲಿ ಮಾಡಿದರೆ ನಮ್ಗೆ ಜಾಸ್ತಿ ಟೈಮ್ ತಗೊಳ್ಳಲ್ಲ. ಕ್ವೆಶನ್ ನೋಡೋಣ. ಟು ಸೇವ್ ಫ್ಯೂಲ್, ಓಕೆ, ಅಂದರೆ ಫ್ಯೂಲ್, ಪೆಟ್ರೋಲ್ ಆರ್ ಡೀಸೆಲ್ ಏನೇ ಇದೆ ಅದನ್ನು ಸೇವ್ ಮಾಡೋದಕ್ಕೆ. ಟು ಅವಾಯ್ಡ್ ಏರ್ ಪೊಲ್ಯೂಷನ್. ಏರ್ ಪೊಲ್ಯೂಷನ್ ಭಾಳ ಇಂಪಾರ್ಟೆಂಟ್ ಇದೆ. ಯೂಶ್ವಲಿ ಸ್ಟೂಡೆಂಟ್ಸ್ ಹೇಳಿರ್ತೀನಿ, ಗಿಡ ಬೆಳೆಸಿ ಅಂತ. ಸೊ ಏರ್ ಪೊಲ್ಯೂಷನ್ ಆ್ಯಂಡ್ ಫಾರ್ ಗುಡ್ ಹೆಲ್ತ್. ಓಕೆ, ಒಳ್ಳೆ ಆರೋಗ್ಯಕ್ಕಾಗಿ. 2 persons A and B ride bicycle for a distance of 12 kilometers to reach their office. ಸೊ ಎರಡು ವ್ಯಕ್ತಿ ಇದ್ದಾರೆ, ಎ ಆ್ಯಂಡ್ ಬಿ. ಓಕೆ, ರೈಡ್ ಬೈಸೈಕಲ್ ಫಾರ್ ಅ ಡಿಸ್ಟೆನ್ಸ್ ಆಫ್ 12 ಕಿಲೋಮೀಟರ್ ಡಿಸ್ಟೆನ್ಸ್ ಟು ರೀಚ್ ದಿಯರ್ ಆಫೀಸ್. ಆಸ್ ದ ಸೈಕ್ಲಿಂಗ್ ಸ್ಪೀಡ್ ಆಫ್ ಬಿ ಈಸ್ 2 km/h. ಓಕೆ, ಹಂಗಂದ್ರೆ ಎದು ನಮಗೆ ಗೊತ್ತಿಲ್ಲ. ಬಿ ಸೈಕ್ಲಿಂಗ್ ಸ್ಪೀಡ್ ಆಫ್ ಬಿ ಈಸ್ 2 km/h, ಅಂದರೆ ಎಕ್ಸ್ ಪ್ಲಸ್ ಮೋರ್ ದ್ಯಾನ್ ದಟ್ ಆಫ್ ಎ. ಓಕೆ, ಬಿ ಟೇಕ್ಸ್ 30 minutes ಲೆಸ್ ದ್ಯಾನ್ ದಟ್ ಆಫ್ ಎ. ಓಕೆ, ಸ್ಪೀಡ್ ಜಾಸ್ತಿ ಇದ್ದರೆ ಟೈಮ್ ಕಡಿಮೆ ಆಗುತ್ತೆ, ಕರೆಕ್ಟ್ ಇದೆ. ಫೈಂಡ್ ದ ಟೈಮ್ ಟೇಕನ್ ಬೈ ಎ ಆ್ಯಂಡ್ ಬಿ ಟು ರೀಚ್ ದ ಆಫೀಸ್. ಕನ್ನಡದಲ್ಲಿ, ಇಂಧನ ಉಳಿತಾಯ ಮಾಡಲು, ವಾಯು ಮಾಲಿನ್ಯ ತಪ್ಪಿಸಲು, ಓಕೆ, ಮತ್ತು ಉತ್ತಮ ಆರೋಗ್ಯಕ್ಕಾಗಿ ಎ ಮತ್ತು ಬಿ ಇಬ್ಬರು ವ್ಯಕ್ತಿಗಳು 12 ಕಿಲೋಮೀಟರ್ ದೂರದಲ್ಲಿರುವ ತಮ್ಮ ಕಚೇರಿಗೆ ತಲುಪಲು ಸೈಕಲ್ ಓಡಿಸುತ್ತಾರೆ. ಅವ್ರ ಡಿಸ್ಟೆನ್ಸ್ 12 ಕಿಲೋಮೀಟರ್. ಬಿಯ ಸೈಕಲ್ ಓಡಿಸುವ ಸರಾಸರಿ ಜವವು ಎಗಿಂತ 2 ಕಿಲೋಮೀಟರ್. ಸೊ ಎ ಎಕ್ಸ್ ಅಂತಂದರೆ ಬಿ ಎಕ್ಸ್ ಪ್ಲಸ್ 2. ಓಕೆ, ಹೆಚ್ಚಾಗಿರುವುದರಿಂದ ಬಿಯು ಕಚೇರಿಯನ್ನು ತಲುಪಲು ಎಗಿಂತ 30 ನಿಮಿಷ ಕಡಿಮೆ ಸಮಯ ತೆಗೆದುಕೊಳ್ಳುವವರು. ಎ ಮತ್ತು ಬಿಯ ಕಚೇರಿ ತಲುಪಲು ತೆಗೆದುಕೊಳ್ಳುವ ಸಮಯವನ್ನು ಕಂಡುಹಿಡಿಯಿರಿ. ಓಕೆ, ಸೊ ಟ್ರೈನ್ದು ಕ್ವೆಶನ್ ಸಾಲ್ವ್ ಮಾಡಿದ್ವಿ, ಸೇಮ್ ಇದೆ. ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಅಪಾನ್ ಟೈಮ್, ಆರ್ ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಅಪಾನ್ ಸ್ಪೀಡ್. ಸೊ ಈ ಇದರಲ್ಲೇ ವರ್ಕ್ ಮಾಡೋಣ. ಸೊ ಲೆಟ್ ಸ್ಪೀಡ್ ಆಫ್ ಎ, speed of A equal to x km/h. Okay, let speed of B equal to x plus 2, okay, km/h. So, total distance equal to 12 kilometers. Time difference ಎಷ್ಟು ಟೈಮ್ ಡಿಫ್ರೆನ್ಸ್ ತಗೊಳ್ತಾ ಇದ್ದಾರೆ ಇವರು? 30 ನಿಮಿಷ, 30 ಮಿನಿಟ್ಸ್. ಓಕೆ, 30 ಮಿನಿಟ್ಸ್ ಇಲ್ಲಿ ಅವರಲ್ಲಿದೆ. ಸೊ ಯೂನಿಟ್ ಇದು ಕಿಲೋಮೀಟ್ರಲ್ಲಿದೆ. ಸೊ ಸ್ಟ್ಯಾಂಡರ್ಡ್ ಯೂನಿಟ್ಗೆ ಇದನ್ನು ಕನ್ವರ್ಟ್ ಮಾಡ್ಕೋಬೇಕಂತಂದರೆ 1/2 ಅವರ, ಅರ್ಧ ಗಂಟೆ. 30 minutes ಈಸ್ ಈಕ್ವಲ್ ಟು ಹಾಫ್ ಆನ್ ಅವರ್. ಆರ್ ಟೈಮ್ ಡಿಫ್ರೆನ್ಸ್ ಮಿನಿಟ್ಸ್ಗೆ ಅವರಿಂದ ಕನ್ವರ್ಟ್ ಮಾಡಬೇಕಂತಂದರೆ ಡಿವೈಡೆಡ್ ಬೈ 60. 30 minutes upon 60 is 30 ones are 32s. Okay, 1/2 hour, 1/2 hour, half an hour. Clear? So equation, first equation, time difference. Okay, time of A equal to 12 kilometers. Time is equal to distance upon speed. ಈ ಅಪ್ಲಿಕೇಶನ್ನ ಯೂಸ್ ಮಾಡ್ತಾ ಇದ್ದೀವಿ, ಅಪಾನ್ ಎಕ್ಸ್. ಆಯಿತಾ? ನೆಕ್ಸ್ಟ್, ಟೈಮ್ ಆಫ್ ಬಿ ಈಕ್ವಲ್ ಟು 12 ಅಪಾನ್ ಇವ್ರದ್ದು ಸ್ಪೀಡ್ ಎಷ್ಟಿದೆ, ಎಕ್ಸ್ ಪ್ಲಸ್ 2. ಆಯಿತಾ? ಸೊ ಟೈಮ್ ಡಿಫ್ರೆನ್ಸ್ ಹಾಫ್ ಆನ್ ಅವರ್ ಇದೆ. TA minus time of B, time of A minus time of B equal to 1/2 hours. Clear? So time of A 12 upon x minus
12 upon E unit x plus 2 equal to 1. ಸೊ LCM ಕಾಮನ್ ಡಿನಾಮಿನೇಟರ್ ಇಲ್ಲ. ಸೊ LCM ಮೆಥಡ್ ಇದನ್ನ ಇದ್ರ ಜೊತೆಗೆ ಮಲ್ಟಿಪ್ಲೈ ಮಾಡೋಣ. 12 ಇಂಟು ಎಕ್ಸ್ ಪ್ಲಸ್ 2 ಓಕೆ ಮೈನಸ್ 12 ಇಂಟು ಇ ಎಕ್ಸ್ ಇಲ್ಲಿ ಅಪಾನ್ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 2. ಸೊ LCM ಆಯಿತು 1 ಅಪಾನ್. ಇದನ್ನು ರೀಡಿಫೈನ್ ಮಾಡ್ಕೊಳ್ಳೋಣ. ಈ ಡಿನಾಮಿನೇಟರ್ ಇಲ್ಲಿದ್ದು ಈ ಕಡೆ ಕಳಿಸ್. 12x ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ. 12x ಪ್ಲಸ್ 12 ಟು 24 ಮೈನಸ್ 12x ಈಕ್ವಲ್ ಟು 1 ಅಪಾನ್ 2 ಇಂಟು ಎಕ್ಸ್ ಪ್ಲಸ್ 2. ಸೊ ಪ್ಲಸ್ 12x ಇದು ಮೈನಸ್ 12x ಇದು ಎರಡು ಹೋಯಿತು. ಪ್ಲಸ್ 24 ಈಕ್ವಲ್ ಟು ಈ ಎರಡನ್ನೂ ಮಲ್ಟಿಪ್ಲೈ ಮಾಡಿಬಿಡೋಣ. ಎಕ್ಸ್ ಸ್ಕ್ವೇರ್ ಓಕೆ ಈ 1/2 ಇಲ್ಲಿ 1/2 ಆಲ್ರೆಡಿ ಇದೆ. 1/2 ಎರಡೂ ಎಕ್ಸ್ ಸ್ಕ್ವೇರ್ ಪ್ಲಸ್ 2x. ಸೊ ಈ 2ನ ಇಲ್ಲಿ ಕಳಿಸ್ತಾ ಇದ್ದೀನಿ. 24 ಇಂಟು 2 ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2x. ಕ್ಲಿಯರ್? 24 ಇಂಟು 2 48 ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2x. ಈ ಪ್ಲಸ್ 48 ಈ ಕಡೆ ಬಂದಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಮೈನಸ್ 48 ಈಕ್ವಲ್ ಟು 0. ಸೊ ನಮ್ಮ ಸ್ಟ್ಯಾಂಡರ್ಡ್ ಇಕ್ವೇಷನ್ ಫಾರ್ಮ್ ಆಯಿತು. ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0. ಸೊ ನಮಗೆ ಮಲ್ಟಿಪ್ಲೈ ಮಾಡಿದಾಗ ಮೈನಸ್ 48 ಬರಬೇಕು. ಆ್ಯಡ್ ಇಲ್ಲ ಸಬ್ಸ್ಟ್ರಾಕ್ಟ್ ಮಾಡಿದಾಗ ಪ್ಲಸ್. ಸೊ ಇಲ್ಲಿ ಮೈನಸ್ ಬರಬೇಕಂತಂದರೆ ಮಲ್ಟಿಪ್ಲಿಕೇಶನ್ ರೂಲ್ ಪ್ರಕಾರ ಒಂದು ಪ್ಲಸ್ ಇರಬೇಕು, ಒಂದು ಮೈನಸ್ ಇರಬೇಕು. ಆಮೇಲೆ ಇಲ್ಲಿ ಪ್ಲಸ್ 2 ಬರಬೇಕಂತಂದರೆ ಇಲ್ಲಿ ಸೊ ಸಬ್ಸ್ಟ್ರಾಕ್ಟ್ ಮಾಡಿದಾಗ ಸೇಮ್ ಸಿಂಬಲ್ಸ್. ಸೊ ನಾನು 8 ಮತ್ತು 6 8 6 48 ಕ್ಲಿಯರ್. ಪ್ಲಸ್ ಇಂಟು ಮೈನಸ್ ಮೈನಸ್ 8 6 48 ಪ್ಲಸ್ 8 ಮೈನಸ್ 6. 8ಅಲ್ಲಿ 6 ಹೋದರೆ 2 ಉಳಿಯುತ್ತೆ. ಸೊ ಮಿಡಲ್ ಟರ್ಮ್ ಸ್ಪ್ಲಿಟ್ಟಿಂಗ್ನಲ್ಲಿ ಇದನ್ನು ಯೂಸ್ ಮಾಡೋಣ. ಎಕ್ಸ್ ಸ್ಕ್ವೇರ್ ಪ್ಲಸ್ 8x ಮೈನಸ್ 6x ಮೈನಸ್ 48 ಈಕ್ವಲ್ ಟು 0. ಸೊ ಈ ಎಕ್ಸ್ ಸ್ಕ್ವೇರ್ನ ಎಕ್ಸ್ ಇಂಟು ಎಕ್ಸ್ ಇಲ್ಲಿ ಪ್ಲಸ್ 8 ಇಂಟು ಎಕ್ಸ್ ಇಲ್ಲಿ ಮೈನಸ್ 6x ಓಕೆ ಮೈನಸ್ 48 ಈಕ್ವಲ್ ಟು ಸಾರಿ ಒಂದು ನಿಮಿಷ. ಒಂದು ಅಡಿಷ್ನಲ್ ಸ್ಟೆಪ್ ಇದೆ, ಯೂಶ್ವಲಿ ಮಾಡ್ತೀವಿ. ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 8 ಇಂಟು ಎಕ್ಸ್ ಇಲ್ಲಿ ಮೈನಸ್ 6 ಇಂಟು ಎಕ್ಸ್ ಇಲ್ಲಿ ಏನು ಮಾಡೋಣ ಅಂದರೆ ಪ್ಲಸ್ 8 ಇಂಟು ಮೈನಸ್ 6. ಕಾಮನ್ ಟರ್ಮ್ಸ್ ಇಲ್ಲಿ ಇದು ಮೈನಸ್ 6 ಇಲ್ಲಿ ಮೈನಸ್ ಎಕ್ಸ್ ಕಾಮನ್ ಎಕ್ಸ್ ಪ್ಲಸ್ 8 ಇಲ್ಲಿ ಮೈನಸ್ 6 ಕಾಮನ್ ಈ ಎಕ್ಸ್ ಪ್ಲಸ್ 8 ಓಕೆ ಎಕ್ಸ್ ಪ್ಲಸ್ ಈಕ್ವಲ್ ಟು 0. ಎಕ್ಸ್ ಪ್ಲಸ್ 8 ಇದು ಒಂದ್ಸಲ ಎಕ್ಸ್ ಮೈನಸ್ 6 ಈಕ್ವಲ್ ಟು 0. ಎಕ್ಸ್ ಪ್ಲಸ್ 8 ಈಕ್ವಲ್ ಟು 0. ಎಕ್ಸ್ ಮೈನಸ್ 6 ಈಕ್ವಲ್ ಟು 0. ಈ ಪ್ಲಸ್ 8 ಈ ಕಡೆ, ಈ ಮೈನಸ್ 6 ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 8 ಎಕ್ಸ್ ಈಸ್ ಈಕ್ವಲ್ ಟು 6. ಸೊ ಸ್ಪೀಡ್ ಬಂದಿದೆ. ಸ್ಪೀಡ್ ಆಫ್ ಎ ಎಕ್ಸ್ ಕಿಲೋಮೀಟರ್ಸ್ ಇದೆ. ಎ 6 ಕಿಲೋಮೀಟರ್ಸ್ ಪರ್ ಅವರ್ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಬಿ ಎಕ್ಸ್ ಪ್ಲಸ್ 2 ಅಂದರೆ 6 ಪ್ಲಸ್ 2 ಈಕ್ವಲ್ ಟು 8. ಸೊ ಕ್ರಾಸ್ ಚೆಕ್ ಮಾಡೋಣ. ನಮ್ಗೆ ಅರ್ಧ ತಾಸು ಡಿಫ್ರೆನ್ಸ್ ಬರಬೇಕು. ಸೊ 12 ಕಿಲೋಮೀಟರ್ಸ್ನ 6 ಕಿಲೋಮೀಟರ್ ಸ್ಪೀಡಲ್ಲಿ ಟ್ರಾವೆಲ್ ಮಾಡಿದರೆ 6 1 6 2 ಓಕೆ. ಎ 2 ತಾಸು ತೊಗೊಳ್ತಾ ಇದ್ದಾರೆ. ಸೊ ಅದೇ ಕಂಡೀಷನ್ ಬಿ ಜೊತೆ ಮಾಡಿದಾಗ ಡಿವೈಡೆಡ್ ಬೈ 8. ಸೊ 4 2 4 3 3/2 ಈಕ್ವಲ್ ಟು 1.5.
ಸೊ ಎರಡರದ್ದು ಡಿಫ್ರೆನ್ಸ್ 2 ಅವರ್ಸ್, ಇಲ್ಲಿ 1.5 ಅಂದರೆ ಅರ್ಧ ಅರ್ಧ ತಾಸು ಡಿಫ್ರೆನ್ಸ್ ಇದೆ ಇಬ್ಬರು ನಡುವೆ. ಸೊ ನಮ್ಮ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು. ಕ್ಲಿಯರ್? ಥ್ಯಾಂಕ್ ಯು.